ಈಗೀಗ ಎಲ್ಲರೂ ಫಿಟ್ನೆಸ್ ಕೋಚ್ ಆಗತ್ತಾರ. ವ್ಲಾಗ್ಸ್ ಚಾನಲ್ ಮಾಡೋರು ಫಿಟ್ನೆಸ್ ಕೋಚ್, ಗೆಟ್ ರೆಡಿ ವಿತ್ ಮೀ ಅಂತ ಮೇಕಪ್ ಮಾಡ್ಕೊಳ್ಳೋರು ಫಿಟ್ನೆಸ್ ಕೋಚು. ಇದೆಲ್ಲ ಮಾಡ್ಕೊಂತ ಯಾವ್ದು ವ್ಯೂಸ್ ಜಾಸ್ತಿ ಬರ್ತೈತಿ ಅನ್ನೋ ಕಂಟೆಂಟ್ ನೋಡ್ಕೊಂತ ಅವರು ಅದನ್ನೇ ಕಾಪಿ ಪೇಸ್ಟ್ ಮಾಡಕತ್ತಾರ. ಇದು ಯಾರೋ ಸಣ್ಣ ಕ್ರಿಯೇಟರ್ ಮಾಡಿದ್ರೆ ನಾ ಈ ವಿಡಿಯೋ ಮಾಡ್ತಿದ್ದಿಲ್ಲ. ಬಟ್ ಯಾರೋ ಒಬ್ರು PCODಗೆ ಹೆಲ್ಪ್ ಮಾಡ್ತೀನಿ, PCOCಗೆ ಹೆಲ್ಪ್ ಮಾಡ್ತೀನಿ, ನನ್ನ ಫಿಟ್ನೆಸ್ ಕ್ಲಬ್ಬು, ಫಿಟ್ನೆಸ್ ಕೋಚು ಅಂತ ಹೇಳಿ ಭಾಳ ಫಾಲೋವರ್ಸ್ ಗೇನ್ ಮಾಡಿದವ್ರದ್ದು ಒಂದು ವಿಡಿಯೋ ನೋಡಿದ್ದೆ. ಅದ್ರಾಗ ಏನಂತಾರಂದ್ರೆ, ಯಾರು ಹುಡುಗಿರ್ ಬ್ರೆಸ್ಟು ಸ್ಯಾಗಿ ಇರ್ತೈತಲ್ಲ ಅದನ್ನು ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಈ ಎಕ್ಸಸೈಸ್ ಮಾಡ್ರಿ ಅಂತ ವಿಡಿಯೋದಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ, ಇನ್ನೂ ಒಂದು ಸ್ವಲ್ಪ ಎಕ್ಸಸೈಸ್ ಅದಾವು, ಅದು ನಿಮಗೆ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಪ್ಲ್ಯಾನ್ ಅಂತ ಹಾಕ್ರಿ, ಲಿಂಕ್ ಅಂತ ಹಾಕ್ರಿ ಅಂತೇನೋ ಹಾಕ್ಯಾರ. ಒಂದನ್ನು ಅರ್ಥ ಮಾಡ್ಕೋಬೇಕು, ಹೆಣ್ಮಕ್ಳು ನೀವು ಇಂಥವ್ರನ್ನ ಎಲ್ಲಿ ಮಟ್ಟ ಫಾಲೋ ಮಾಡಿ ಬೆಳೆಸ್ತಿರ್ತೀರಿ, ಅವ್ರು ಇಂಥ ಮಿಸ್ಲೀಡಿಂಗ್ ಕಂಟೆಂಟೇ ಹಾಕ್ಕೊಂಡು ಬರ್ತಾರೆ. ನಿಮ್ದೇನು ಬ್ರೆಸ್ಟ್ ಇರ್ತೈತಲ್ಲ ಜಾಸ್ತಿ ಇರೋದು ಅದು ಫ್ಯಾಟಿಗೆ ಯಾವತ್ತೂ ಶೇಪ್ ಇರುವುದಿಲ್ಲ. ಅದಕ್ಕೆ ಹಿಂಗಿದ್ದನ್ನು ಹಿಂಗೆ ಮಾಡ್ತೀನಿ, ಶೇಪ್ ಕೊಡ್ತೀನಿ, ಟೋನ್ಡ್ ಮಾಡ್ತೀನಿ ಅಂತ ಹೇಳಿ ಇದೇನು ಮಿಸ್ಲೀಡಿಂಗ್ ಕಂಟೆಂಟ್ ಮಾಡ್ತಾರಲ್ಲ ಅದು ಪ್ಯೂರ್ಲಿ ವ್ಯೂಸ್ ಸಂಬಂಧ, ಫಾಲೋವರ್ಸ್ ಸಂಬಂಧ. ಇಂಥ ಟ್ರ್ಯಾಪ್ ಒಳಗೆ ನೀವು ಸಿಕ್ಕೊಳಕ್ಕೆ ಹೋಗ್ಬೇಡ್ರಿ. ನಾರ್ಮಲ್ ಮಸಲ್ಸನ್ನು ಹೆಂಗೆ ಟ್ರೈನ್ ಮಾಡ್ತಾರೆ ಹುಡುಗರು, ಅದೇ ಸೇಮ್ ಮಸಲ್ಸು ನಿಮಗೂ ಇರ್ತಾವೆ. ನೀವು ಸ್ಟ್ರೆಂತ್ ಬಿಲ್ಡ್ ಮಾಡೋ ಕಡೆ ಫೋಕಸ್ ಮಾಡಿ, ಸ್ಟ್ರಾಂಗ್ ಆಗೋ ಕಡೆ ಫೋಕಸ್ ಮಾಡಿರಿ. ಅದನ್ನು ಬಿಟ್ಟು ಇದ್ರ ಶೇಪ್ ಹಂಗೆ ಮಾಡ್ತೀನಿ, ಅದ್ರ ಶೇಪ್ ಹಿಂಗೆ ಮಾಡ್ತೀನಿ ಅನ್ನೋ ಮಿಸ್ಲೀಡಿಂಗ್ ಕಂಟೆಂಟ್ ಮಾಡೋ ಅಂಥವ್ರನ್ನ ಫಾಲೋ ಮಾಡಿಕೊಂಡು ತಪ್ಪು ಸಪ್ಲಿಮೆಂಟ್ಸ್ ಆಗಲಿ ಏನೇನೋ ವರ್ಕೌಟ್ಸ್ ಆಗಲಿ ಮಾಡೋಕೆ ಹೋಗ್ಬೇಡ್ರಿ. ಈ ವಿಡಿಯೋ ಭಾಳ ಪೊಲೈಟ್ಲಿ ಹೇಳೀನಿ. ಇಂಥ ಕಂಟೆಂಟ್ ಬರಾಕತ್ತು ಅಂದ್ರೆ ಅವ್ರದ್ದೇ ವಿಡಿಯೋ ಹಾಕ್ಕೊಂಡು ನಾನು ರೋಸ್ಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಹಿಂಗ್ಯಾಕೆ ಮಾಡಿದ್ರಿ ಹಂಗ್ಯಾಕೆ ಮಾಡಿದ್ರಿ ಅನ್ನೋಕೆ ಹೋಗ್ಬೇಡ್ರಿ.